ಹಲೋ ಪ್ರಿಯ ವೀಕ್ಷಕರೇ ಹಾಗೂ ಬಂಧುಗಳೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಮತ್ತೊಂದು ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಇದು ಪಿಕಾಕ್ ರಂಗೋಲಿ. ಪಿಕಾಕ್ ಅಂತಂದರೆ ಏನೋ ನನಗೆ ಹತ್ತಿರವಾದ ರಂಗೋಲಿ. ಇದು ಸ್ವಲ್ಪ ಏನೋ ಹಬ್ಬಕ್ಕೆ ಅಥವಾ ಹೇಗೂ ಈಗ ನ್ಯೂ ಇಯರ್ ಬರ್ತಿದೆಯಲ್ಲ, ಅದಕ್ಕೆಲ್ಲ ಹಾಕೋಬೋದು. ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನಿಮಗೂ ಎಲ್ಲರಿಗೂ ಇಷ್ಟವಾಗಿ ಆವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ರಂಗೋಲಿ ಬಿಡಿಸುವಾಗ ನನಗೆ ನನ್ನ ಹಳೆಯ ಸ್ಕೂಲ್ ಡೇಸ್ ನೆನಪು ಬರ್ತಾಯಿತ್ತು. ಏನಕ್ಕೆ ಅಂತಂದರೆ ನಾನು ರಂಗೋಲಿ ಒಂದು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಈ ಪಿಕಾಕ್ ಬರ್ದೇ ಈ ಥರ ಡ್ರಾಯಿಂಗ್ ಮಾಡಿದೆ. ಅದಕ್ಕೆ ನನಗೆ ಪ್ರೈಸ್ ಬಂದಿತ್ತು. ಸೆಕೆಂಡ್ ಪ್ರೈಸೋ ಫಸ್ಟ್ ಪ್ರೈಸೋ ನೆನಪಿಲ್ಲ, ಒಟ್ಟಿನಲ್ಲಿ ಪ್ರೈಸ್ ಬಂದಿತ್ತು. ಇದು ಚೆನ್ನಾಗಿತ್ತು. ಆವಾಗಲಿಂದ ನಂಗೆ ತುಂಬ ಇಷ್ಟ ಆಗೋಯಿತು ನವಿಲು ಅಂತ ಅಂದರೆ. ಇದು ಫಸ್ಟು ಬಿಡಿಸುವಾಗ ನನಗೆ ಏನೋ ತಪ್ಪು ಮಾಡಿದೆ. ಒಂದು ಸಲ ತಪ್ಪು ಅಂದರೆ ಹೆಂಗೋ ಸರಿ ಮಾಡ್ಕೋಬೋದಾಗಿತ್ತು. 2-3 ಸಲ ತಪ್ಪಾಗೋಯಿತು. ಇದು ಆಗ ನಾನು ಪದೇ ಅದನ್ನು ಇನ್ನೊಂದು ಸಲ ಮತ್ತೆ ಚುಕ್ಕಿ ಇಟ್ಕೊಂಡು ಮತ್ತೆ ಮಾಡಿದೆ. ಅದು ಇವತ್ತಿನ ಇದುವರೆಗೂ ನಾನು ಆ ಥರ ಮಾಡಿರಲಿಲ್ಲ. ಅದು ಕನ್ಫ್ಯೂಸ್ ಆಗಿ ಆ ಥರ ಮತ್ತೆ ಮಾಡೋಕ್ಕೆ ಬಂತು. ಈಗಲೂ ಒಂದು ಸಲ ತಪ್ಪು ಮಾಡ್ತೀನಿ, ಆದರೆ ಅದನ್ನು ಪೇಂಟ್ ಮಾಡುವಾಗ ಕಲರ್ ಹಾಕುವಾಗ ಸರಿ ಮಾಡ್ಕೋಬೋದು ಅಂದ್ಕೊಂಡೆ. ಇದು ಫಸ್ಟೇ ನಾನು ಪೆನ್ಸಿಲೆಲ್ಲ ಎಲ್ಲೋ ಬರ್ಕೊಂಡು ಆಮೇಲೆ ನಿಮಗೆ ತೋರಿಸ್ಬೋದು. ಆದರೆ ಅದು ತೋರಿಸುವಾಗ ಕಾಣುತ್ತಲ್ಲ ನಿಮ್ಗೆ, ಅಷ್ಟೊಂದು ಅಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಪೆನ್ಸಿಲಲ್ಲೇ ಡೈರೆಕ್ಟಾಗಿ ಈ ಥರ ಇದು ಮಾಡ್ಕೊಳ್ಳೋದೆ ಇಷ್ಟಪಡ್ತಿದ್ದೀನಿ. ಈಗ ಇವತ್ತು ನನ್ನದು ಬ್ಯುಸಿ ಒಂಥರ ಶೆಡ್ಯೂಲು. ಏನು ಅಂತ ಇವತ್ತು 2ನೇ ಕೊನೆಯ ದಿನ ಆಗೋಯಿತು ಸ್ಕೂಲು. ಇಯರ್ ಎಂಡ್ ಆಯಿತು ಇವತ್ತಿಗೆ. ಅವನು ಹೋಗೋದ್ರಿಂದ ಅವನನ್ನು ಕಳಿಸ್ಬೇಕಾಯ್ತು ಸ್ಕೂಲ್ಗೆ. ನಾವು ಒಂಚೂರು ಹೇಳಿದರೆ ಹೋಗಬೇಡ ಬಿಡು ಅಂತಂದಿದ್ರೆ ಖುಷಿಯಾಗಿ ಉಳ್ಕೊಬಿಡ್ತಿದ್ದ ಮನೇಲಿ. ನಾನು ಮನೇಲಿದ್ದರೆ ಮತ್ತೆ ಪುನಃ ಗೋಳು ಅಂದ್ಕೊಂಡು ಕಳಿಸ್ದೆ. ಆಮೇಲೆ ದೊಡ್ಡವನ ಜೊತೆ ಸೇರಿಕೊಂಡು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮನೇನ. ಯಾಕೆ ಅಂತಂದರೆ ಇವತ್ತು ಮಕ್ಕಳು ಸ್ಲೀಪ್ ಓವರ್ಗೆ ಹೋಗಿದ್ದಾರೆ ಫ್ರೆಂಡ್ ಮನೆಗೆ. ನಾಳೆ ನಮ್ಮ ಮನೆಗೆ ಬರ್ತಾರಂತೆ ಇಲ್ಲಿಗೆ. ಆಮೇಲೆ ನಾಳಿದ್ದು ಇನ್ನೊಂದು ಫ್ರೆಂಡ್ ಮನೆಗೆ ಹೋಗ್ತಾರೆ. ಈ 3 ಜನ ತ್ರಿಮೂರ್ತಿಗಳಾಗೋದ್ರು ಅವರು ಅಲ್ಲಿಗೆ. ಅದಕ್ಕೆ ಚಿಕ್ಕವನು ಚಿಕ್ಕವನೇ ಅಲ್ವಾ, ಗಂಡು ಮಗ ಅಲ್ವಾ ಅಂದ್ಬಿಟ್ಟು ಅವನು ಅವ್ರ ಜೊತೆಗೆ ಓಡ್ತಾರೆ. ಇವ್ರು 3 ಜನನೂ ಒಂದೇ ಕ್ಲಾಸು. ಅದರಲ್ಲಿ ಇದು ಒಬ್ಬ ಬೇರೆ ಅಂತಂದರೆ ನನ್ನ ಮಗ ಅಷ್ಟೇ. ಆದರೆ ನನ್ನ ಮಗನೂ ಅವ್ರ ಜೊತೆಗೆ ಚಿಕ್ಕವನು ಸೇರ್ಕೊಂಡು ಆಟ ಆಡ್ತಾನಲ್ಲ, ಅದರಿಂದ ಅವರೆಲ್ಲ ಎಲ್ಲೋಗ್ತಾರೆ ಅಲ್ಲಿಗೆ ಇವನು ಹೇಳ್ಕೊಂಡು ಹೋಗ್ತಾರೆ ಚಿಕ್ಕವರನ್ನು. ಅದು ಇವತ್ತಿನ ಕತೆ. ಆಮೇಲೆ ಇವತ್ತು ಏನಾಯಿತು ಅಂತಂದರೆ, ನೆನ್ನೆ ಎಲ್ಲ ನನಗೆ ಚಿಕ್ಕವನು ಇವತ್ತು 12:30ಗೆ ಸ್ಕೂಲ್ ಮುಗಿಯುತ್ತೆ, 12:30ಗೆ ಮುಗಿಯುತ್ತೆ ಅಂತಂದರು. ಸೊ ಆಗ ಅವನು ಮನೆಗೆ ಬರ್ತಾನೆ. 1 o'clock ಸ್ಲೀಪ್ ಓವರ್ಗೆ ಹೋಗೋಣ ಫ್ರೆಂಡ್ ಮನೆಗೆ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಮೇಲೆ 1 o'clock ಬಂದು ಹೇಳ್ದ, ಅಮ್ಮ ಇನ್ನೂ ಬಂದಿಲ್ಲ ಉತ್ತಮ ಅಂತ. ನನಗೆ ಆಗ ಟೆನ್ಷನ್ ಶುರುವಾಯಿತು. ಎಲ್ಲ ಈಗ ಒಂದು 12:45 ಇರ್ಬೋದು, ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ನಿಂತಿದ್ದಾನೆ ಬಿಡು ಅಂತ. ಆಮೇಲೆ ಒಂಥರ ಟೆನ್ಷನ್ನು ಎಷ್ಟಾಯಿತು ಅಂತಂದರೆ ಅಷ್ಟೊಂದು ಆಯಿತು. ಆಮೇಲೆ ಇದು ಬೇರೆ ನೋಡಿದೆ, ಏನೋ ವೆಬ್ಸೈಟಲ್ಲಿ ಹೋಗಿ ನೋಡಿದರೆ ಅಲ್ಲೂ ಏನಿದೆ, ಮೇಯ್ನ್ ಇದರಲ್ಲಿ 12:30 ಕ್ಲೋಸು ಅಂತ. ಆಮೇಲೆ ಅದನ್ನು ಮತ್ತೆ ಪುನಃ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಫುಲ್ಲು ಈ ಡೀಟೇಲಲ್ಲಿ ಲಾಸ್ಟ್ ಬೆಲ್ ರಿಂಗು 1:30 ಅಂತಿತ್ತು. ಆಗ ಹೇಳಿದೆ ಅವನಿಗೆ, ಸ್ಕೂಲು 1:30ಗೆ ಕ್ಲೋಸ್ ಆಗೋದು ಅಂತ. ಅದು ಒಂಥರ ಕನ್ಫ್ಯೂಸ್ ಹಿಂಗೆ ಆಯಿತು ಅವ್ರು ಮಾಡಿರೋದು. ಕನ್ಫ್ಯೂಸ್ಗಿಂತ ಒಂಥರ ಭಯ ಅನ್ನೋದು ಶುರುವಾಗಿತ್ತು. ಆ ಥರ ಏನಾದರೂ ಒಂದು ಇರಬೇಕಲ್ಲ ಆ ಥರ ಕೊನೆ ಇದರಲ್ಲಿ. ಇದು ಭಯ ಅಂತಂದರೆ ಒಂದೊಂದು ಸಲ ಮಕ್ಕಳು ಯಾವಾಗ ಫೇಸ್ಬುಕ್ ಪೋಸ್ಟಲ್ಲಿ ನೋಡಿದ್ರು ಆ ಮಕ್ಕಳು ಬರಲಿಲ್ಲ, ಈ ಮಕ್ಕಳು ಬರಲಿಲ್ಲ ಮನೆಗೆ ಅಂತ ಇರುತ್ತಲ್ವ. ಇಲ್ಲಿ ಅದರಿಂದ ಒಂಥರ ಭಯ ಆಯಿತು. ನೋಡಿ, ತಪ್ಪು ಮಾಡ್ತೀನಿ ಅನ್ನಲ್ಲ, ಇದೊಂದು ತಪ್ಪು ಮಾಡಿದೆ ಇದರಲ್ಲಿ ಅಷ್ಟೇ. ಆದರೆ ನೋಡಿ, ಹಾಗೆ ನಾನು ಇದು ಮಾಡಿಕೊಂಡೆ, ವೈಟು ಪೇಂಟ್ ಮಾಡಿಕೊಂಡೆ. ಆಮೇಲೆ ಅದು ಸರಿ ಹೋಗುತ್ತೆ ಅಂದ್ಬಿಟ್ಟು ಆಯಿತಾ. ಆಮೇಲೆ ಈಗ ಇವತ್ತು ಹೇಳಬೇಕಲ್ವ ನಾನು ಇದು ಆಕ್ಲ್ಯಾಂಡ್ ಬಗ್ಗೆ, ಅದೇ ಹೇಳೋಣ. ಆಮೇಲೆ ಇಲ್ಲಿ ಆಕ್ಲ್ಯಾಂಡಲ್ಲಿ ಇನ್ನೂ ಕೆಲವು
ಏನೋ ಆಕ್ಲ್ಯಾಂಡ್ ಅಂತಂದರೆ ಇಲ್ಲಿ ನ್ಯೂಜಿಲ್ಯಾಂಡಲ್ಲಿ ನಮಗೆ ಇಂಡ್ಯಾದಲ್ಲಿ ಹೇಗೆ ಸ್ಟೇಟ್ಸ್ಗಳಿದೆಯೋ ಆ ಥರ ಇಲ್ಲ. ಇದು ಸಿಟಿಗಳಷ್ಟೇ. ಸಿಟಿಗಳು ಅಂತಂದರೂ ಆಕ್ಲ್ಯಾಂಡ್ ಒಂದು ಸಿಟಿ, ಅದರಲ್ಲೂ ಏನು ನಾರ್ತು, ಸೌತು, ವೆಸ್ಟು, ಈಸ್ಟ್ ಇದು ಮಾಡಿರ್ತಾರೆ. ವೆಸ್ಟಲ್ಲಿ ಸಾಮಾನ್ಯ ಅದು ವೈನರಿ ಪ್ಲೇಸು. ನಾರ್ತು ಒಂದು ಸ್ವಲ್ಪ ಬೀಚ್ ಸೈಡು, ಆಮೇಲೆ ಅಡ್ವೆಂಚರ್ ಪಾರ್ಕು ಅದು ಇದು ಇದೆ. ಈ ಸೌತು ಫಾರ್ಮ್ ಲ್ಯಾಂಡು. ಆಮೇಲೆ ಸೌತು ಅಂತಂದರೆ ಒಂದು ಸ್ವಲ್ಪ ಡ್ರಗ್ ಡೀಲರ್ಸ್ಗಳು ಆ ಥರ ಇರೋದು ಅಲ್ಲಿ ಕೆಲವೊಂದು ಪ್ಲೇಸಸಲ್ಲಿ ಅಷ್ಟೆ. ವೆಸ್ಟು ಇನ್ನೊಂದು ಒಂದಷ್ಟು ಫೇಮಸ್ ಪ್ಲೇಸ್ಗಳು ಅಲ್ಲೂ ಅಷ್ಟೆ ಆ ಥರ ಇದೆ. ಆಮೇಲೆ ಇಲ್ಲಿ ಕೆಲವು ಇನ್ನೊಂದು ಆಕ್ಲ್ಯಾಂಡಲ್ಲಿ ಏನು ಅಂತಂದರೆ ಡಾಲ್ಫಿನ್ ವೇಲ್ ಕ್ರೂಸ್ ಅಂತ ಬರುತ್ತೆ. ಇಲ್ಲಿಂದ ಅದು ಯಾರಿಗೂ ಸಾಮಾನ್ಯ ಗೊತ್ತಿಲ್ಲ. ನಾವು ಅದೇಗೋ ಸಿಕ್ಕಿ ಹೋದ್ವಿ. ಅದೇ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ, ಹಾಗಂತ ವೇಲ್ ನೋಡಲಿಲ್ಲ, ಆದರೆ ತುಂಬ ಡಾಲ್ಫಿನ್ಗಳನ್ನ ನೋಡಿದ್ವಿ ನಾವು. ಆಮೇಲೆ ಹತ್ರದಲ್ಲಿ ಇದನ್ನು ಪೆಂಗ್ವಿನ್ಗಳು ನೋಡೋಕ್ಕಾಗಲಿಲ್ಲ, ಆದರೆ ಪೆಂಗ್ವಿನ್ಗಳು ಇತ್ತಂತೆ ಅವರು ಹೇಳಿದ್ರು. ಹಾಗೆ ಕಾಮೆಂಟ್ರಿ ಕೊಡ್ತಾ ಹೋಗ್ತಾರಲ್ಲ ಕ್ಯಾಪ್ಟನ್ ಇವರು, ಆಗ ಅಲ್ಲಿದೆ ಅಂತ ತೋರಿಸಿದ್ರು. ನಮಗಂತೂ ಅದು ಗೊತ್ತಾಗಲಿಲ್ಲ. ಡಾಲ್ಫಿನ್ಗಳಂತೂ ತುಂಬಾ ಅಂದರೆ ತುಂಬ ನೋಡಿದ್ವಿ. ಹೋಗ್ತಾನೇ ಇರಲಿಲ್ಲ ಅವು ಕೆಳಗೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಥರ. ಅದು ತುಂಬಾ ಚೆನ್ನಾಗಿದೆ. ನಿಮಗೆಲ್ಲ ಕಾಸ್ಟ್ಲಿ ಅನ್ನಿಸ್ಬೋದು. ಅದನ್ನು ಕಾಸ್ಟ್ಲಿ ಅಂತ ಅನ್ನುವಾಗಕ್ಕಿಂತ ಅದು ಹೇಗೆ ಅಂತಂದರೆ ಫ್ಯಾಮಿಲಿ ಪಾಸ್ ಅಂತ ಸಿಕ್ಕುತ್ತಲ್ಲ, ಅದನ್ನು ತೊಗೊಬಿಟ್ರೆ ಬೆಟ್ರು. ಫ್ಯಾಮಿಲಿ ಅಂತಂದರೆ ಇಲ್ಲಿ ಯಾವಾಗಲೂ ಅಷ್ಟೇ ಎಲ್ಲ ಕಡೆನೂ ಆಲ್ಮೋಸ್ಟು ಹೇಗೆ ಅಂತಂದರೆ 4 ಪೀಪಲು, 2 ಅಡಲ್ಟ್ಸು 2 ಕಿಡ್ಸು. ಆಮೇಲೆ ಎಕ್ಸ್ಟ್ರಾ ಕಿಡ್ಡು ಏನಾದರೂ ಸೇರ್ಕೋಬೇಕು ಅಂತಂದರೆ ಅದಕ್ಕೊಂದು $20 $30 ಎಕ್ಸ್ಟ್ರಾ ಇರುತ್ತೆ, ಆಯಿತಾ. ಆ ಥರ ಇದು ಈ ಕ್ರೂಸ್ಗಂತೂ ನಾವು ತುಂಬ ದಿನ ನೋಡ್ತಿದ್ವಿ. ಆಫರಲ್ಲಿ ಸಿಗ್ತಾನೇ ಇರಲಿಲ್ಲ. ಆದರೂ ಒಂದು ಸಲ ಹೀಗೆ ಯಾವಾಗಲೂ ಒಂದು ಸಲ ಸಿಕ್ತು. ಆಗ ಹಸ್ಬೆಂಡು ಅದನ್ನು ತೊಗೊಂಡ್ರು. ಆಯಿತು, ಅದು ಪುನಃ ಒಂದು ಸಲ ಹೋಗಬೇಕು ಎಲ್ಲರೂ ಅಂತ. ಯಾಕೆ ಅಂತಂದರೆ ನಮ್ಮ ಜೊತೆಗೆ ಆಗ ಹಸ್ಬೆಂಡ್ ಮಿಸ್ ಆದರು, ಪಾರ್ಕಿಂಗ್ ಸಿಗದೆ ಅವರು ಲೇಟ್ ಆದರು ಅಂತ ಹೇಳ್ತಿದ್ನಲ್ಲ, ಅದು ತುಂಬ ಚೆನ್ನಾಗಿದೆ, ಮಿಸ್ ಮಾಡ್ಕೋಬೇಡಿ ಹೋಗಿ. ಆಮೇಲೆ ಇನ್ನೊಂದು ಸಮ್ಮರಲ್ಲಿ ರೆಡ್ ಬೋಟ್ ಕ್ರೂಸು ಅದು ಇದು ಅಂತ ಸಿಗುತ್ತೆ. ರೆಡ್ ಬೋಟ್ ಕ್ರೂಸಲ್ಲಿ ಹೋದರೂ ಸರಿ, ರಿವರ್ ಎಡ್ಗೆ ಕರ್ಕೊಂಡು ಹೋಗ್ತಾರೆ, ಒಂದಷ್ಟು ದೂರ ಇದೆ ಅದು. ಆಮೇಲೆ ಅಲ್ಲಿ ನಿಲ್ಲಿಸ್ತಾರೆ, ಒಂದು 2 hours ಏನೋ ಇರಬಹುದು. ಅಲ್ಲಿ ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಏನೋ ಮಾಡಿಕೊಂಡು ಬರ್ಬೋದು. ಅದು ಚೆನ್ನಾಗಿದೆ. ಒಂಥರ ಸಂಡೇ ಹೋದರೆ ಬೆಸ್ಟು. ಯಾಕೆ ಅಂತಂದರೆ ಅಲ್ಲಿ ಲೈವ್ ಮ್ಯೂಸಿಕ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್ಕು. ಆಮೇಲೆ ಇವ್ರುಗಳೆಲ್ಲ ತುಂಬ ಟೈಟ್ ಆಗ್ತಾರಲ್ವ, ತುಂಬ ಟೈಟಾಗಿ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಎಲ್ಲ ಆ ಥರ, ಆಯಿತಾ. ಅದು ಆಮೇಲೆ ಇನ್ನೊಂದು ಇಲ್ಲೇ ಸಿಟಿ ಹತ್ರ ಏನು ಹತ್ರನೇ ಸ್ವಲ್ಪ ಅದು ಮೊಟ್ಯಾಟ್ ಅಂತಿದೆ. ಮೊಟ್ಯಾಟ್ ಅಂತಂದರೆ ಏನಿಲ್ಲ, ಟ್ರಾನ್ಸ್ಪೋರ್ಟೇಷನ್ನು ಆಗಿನ ಕಾಲದಿಂದ ಈಗ ತನಕ ಹೇಗಿದೆ ಅಂತ ಎಲ್ಲದನ್ನು ಅಲ್ಲಿ ಅದ್ರ ಜೊತೆಗೆ ಮಾಡಿ ಇಟ್ಟಿದ್ದಾರೆ. ಆಮೇಲೆ ನಾವು ಹೋಗಿದ್ದಾಗ ಒಂದು ಸಲ ಸ್ಪೇಸ್ ಶಿಪ್ದು ಇದಿತ್ತು, ಸ್ಪೇಸ್ ಶಟಲ್ಗಳು ಹೇಗಿರುತ್ತೆ ಅಂತ ಅದ್ರಲ್ಲಿ ಕೂರಿಸಿ ಅದರ ಎಕ್ಸ್ಪೀರಿಯನ್ಸು ಎಲ್ಲ ಅದು ಚೆನ್ನಾಗಿತ್ತು ಅದೊಂದು. ಆಮೇಲೆ ಅದರ ಪಕ್ಕನೇ ಇದು ಝೂ, ಆಕ್ಲ್ಯಾಂಡ್ ಝೂ ಫೇಮಸ್ಸು ಇಲ್ಲಿ. ಆದರೆ ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂದರೆ ಚೆನ್ನಾಗಿದೆ, ಆದರೆ ಪ್ರಾಣಿಗಳಿಗಿಂತ ನೇಚರ್ ಚೆನ್ನಾಗಿದೆ ಅಲ್ಲಿ. ತುಂಬ ಮರಗಳು ಎಲ್ಲ, ಪ್ರಾಣಿಗಳು ನೋಡೋವಂಥದ್ದು ಅಷ್ಟೊಂದೇನು ಇಲ್ಲವೇ ಇಲ್ಲ. ಎಲಿಫೆಂಟ್ಗಳು 2 3 ಇತ್ತು, ಅದನ್ನು ಈಗ ಆಸ್ಟ್ರೇಲಿಯಾ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇನ್ನು ಲಯನ್ 2, ಟೈಗರ್ 2, ಅದು ಚಿಂಪಾಂಜಿ ಎಲ್ಲ ಇಲ್ಲವೇ ಇಲ್ಲ. ಇಲ್ಲಂತೂ ಈ ಚಳಿಗೆ ಇದು ಇರೋಕ್ಕಾಗೋದೇ ಇಲ್ಲ, ಸ್ನೇಕು ಅದು ಇರಲ್ಲ. ಆಮೇಲೆ ಡೇರು ಅವೆಲ್ಲ ಅಷ್ಟೊಂದಿಲ್ಲ. ರೈನು 2 ಇದೆ, ಆ ಥರ ತುಂಬ ಕಡಿಮೆ, ಆದರೂ ತುಂಬ ದೊಡ್ಡದು. ಇದು ಫನ್ನಿ ಇನ್ಸಿಡೆಂಟ್ ಏನು ಅಂತಂದರೆ, ಝೂಗೆ ಹೋದಾಗ ಏನಾಯಿತು ಅಂದರೆ
ಒಂದು ಸಲ ಅದೇ ನಾನು ಲಾಸ್ಟ್ ಜಾಬಲ್ಲಿದ್ನಲ್ಲ, ಆಗ ಇಲ್ಲಿಗೆ ಬರೋದಕ್ಕೆ ಮುಂಚೆ ಆ ಜಾಬಲ್ಲಿ ಫ್ರೈಡೇ ಅಂತಂದರೆ ಬೇಗ ಮನೆಗೆ ಬರ್ತಿದ್ದೆ. ಫ್ರೈಡೇ 3 o'clockಗೆ ಮನೇಲಿರ್ತಿದ್ದೆ. ಆಗ ಬಂದೆ. ಆಮೇಲೆ ಎಲ್ಲೋ ಹಸ್ಬೆಂಡು ವರ್ಕಿಗೆ ಹೋಗ್ತಿದ್ದಾರೇನೋ ಅಂದ್ಕೊಂಡೆ. ನಾ ಬರೋದಕ್ಕೂ ಅವ್ರು ಕಾರ್ ತೆಗೆಯೋದಕ್ಕೂ ಸರಿ ಹೋಯಿತು. ಏನು ಅಂತಂದರೆ ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಬರ್ತಿದ್ದೆ. ನೀವು ಕೆಲ್ಸಕ್ಕೆ ಹೋಗಲ್ವಾ ಅಂತ ಕೇಳಿದ್ದಕ್ಕೆ, ಇಲ್ಲ ನಾ ರಜಾ ಅಂತಂದರು. ಸರಿ ರೆಡಿಯಾಗಿರು, ಎಲ್ಲ ನಾವು ಇವತ್ತು ಸ್ಪೆಷಲ್ ಇದೆ ಝೂಲಿ, ಏನೋ ನೈಟ್ದು ಕಡಿಮೆ ಅಂತ ಹೇಳಿದ್ರು ಪ್ರೈಸು ಕಾಸ್ಟು. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಆಗ ಹೋದ್ವಿ. ಚೆನ್ನಾಗಿತ್ತು. ಅದು ಇಲ್ಲಿ ವೀಕೆಂಡ್ ಅಂತಂದರೆ ಎಲ್ಲರಿಗೂ ಒಂಥರ ಖುಷಿ ಅಲ್ಲ. ಆ ಥರ ಅದು ಆ ಖುಷಿ ಅಲ್ಲಿ ಮಂಕಿಗಳಿರ್ತಲ್ಲ, ಆ ಮಂಕಿಗೂ ಆಯಿತು ಅನಿಸುತ್ತೆ. ಅದು ಏನು ವೀಕೆಂಡಿಗೆ ರೆಡಿ ಆಗ್ತಾಯಿತ್ತು. ಹೇಗೆ ಅಂತಂದರೆ ಅಷ್ಟು ಸ್ನಾನ ಮಾಡ್ತು, ನೀರು ತೊಗೊಳ್ಳೋದು, ಮುಖ ಒರೆಸ್ಕೊಳ್ಳೋದು, ಕೈ ಉಜ್ಕೊಳ್ಳೋದು ಎಲ್ಲ, ಆಮೇಲೆ ಕೂದಲನ್ನ ಡ್ರೈ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಇದು ಮಾಡ್ತಾಯಿತ್ತು. ಅದಕ್ಕೆ ಯಾರೋ ಈಸ್ ಗೋಯಿಂಗ್ ಟು ಮೀಟ್ ಈಸ್ ಗರ್ಲ್ ಫ್ರೆಂಡ್, ದಟ್ಸ್ ವೈ ಈಸ್ ಗೆಟ್ಟಿಂಗ್ ರೆಡಿ ಫಾರ್ ವೀಕೆಂಡ್ ಅಂತ ಎಲ್ಲ ಜೋಕ್ ಮಾಡ್ತಾಯಿದ್ರು. ಅದೊಂದು ಫನ್ನಿ ಇನ್ಸಿಡೆಂಟು ಆಯಿತಾ. ಆಮೇಲೆ ಈಗ ಇದೆಲ್ಲ ನೋಡಾದಮೇಲೆ ಮಕ್ಕಳು ಮೈಸೂರಿಗೆ ಬಂತು ಅಂದರೆ ಮೈಸೂರು ಝೂ ನೋಡಬೇಕು ಅಂತ ಆಗಲೇ ಇದು ಹಾಕ್ಕೊಂಡು ಕೂತಿದ್ದಾರೆ ಪ್ಲ್ಯಾನ್ಗಳು. ಯಾಕೆ ಅಂತಂದರೆ ಅವರು ನೋಡಿದ್ದಾರೆ, ನೆನಪಿಲ್ಲ ಅಷ್ಟೊಂದೆಲ್ಲ. ಒಂಥರ ತುಂಬ ಪುಟ್ಟ ಮಕ್ಕಳು ಆಗ, ಆದರೂ ಸ್ವಲ್ಪ ನೆನಪಿದೆ ಅವರಿಗೆ. ನೆನಪು ಅಂದರೆ ಸೀ ಹಾರ್ಸು, ಅದು ಏನೋ ಒಂದು ಸಲ ಟಾಯ್ಲೆಟ್ ಮಾಡ್ಕೋತು ಬೇರೆ, ಎಷ್ಟು ಮಾಡ್ತು ಅಂದರೆ ಪುರ್ರ್ ಅಂದ್ಕೊಂಡು ಆ ಥರ ಅಷ್ಟೊಂದು ಮಾಡಿತ್ತು. ಅದು ಮಾತ್ರ ಚೆನ್ನಾಗಿ ನೆನಪಿದೆ ಅವರಿಗೆ, ಮಕ್ಕಳಿಗೆ. ಅದಕ್ಕೆ ಅದು ಝೂ. ಅದು ಇನ್ನು ಯಾವ್ದು ಪ್ಲೇಸು, ಆಮೇಲೆ ಅಡ್ವೆಂಚರ್ ಪಾರ್ಕ್ ಅಂತ ಹೇಳಿದ್ನಲ್ಲ, ಆಕ್ಲೆಂಡಲ್ಲಿ ಅದನ್ನು ನಾರ್ತ್ ಶೋರ್ ಅಂತೀವಿ. ಅದರಲ್ಲಿ ಒಂದು ಅಡ್ವೆಂಚರ್ ಪಾರ್ಕ್ ಅಂತ ಇದೆ, ಸಿಲ್ವರ್ ಡೇಲ್ ಅನ್ನೋ ಪ್ಲೇಸಲ್ಲಿ. ಅದು ತುಂಬಾ ಚೆನ್ನಾಗಿದೆ. ಒಂಥರ ಹಂಗೆ ಹಸ್ಬೆಂಡ್ ಅದನ್ನು ಎಗೇನ್ ಫ್ಯಾಮಿಲಿ ಪಾಸ್ ತೊಗೊಂಡಿದ್ರು. ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ಮಾಡು ಅಂದರು. ನಾನು ಎಲ್ಲ ಬೆಲ್ಟೆಲ್ಲ ಹಾಕ್ಕೊಂಡೆ. ಕೊನೆ ಟೈಮಲ್ಲಿ ಇಲ್ಲ, ನಾನು ಮಾಡಲ್ಲ, ನಂಗೆ ಕೈಲಾಗಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ. ಲೂಸ್ ಡ್ರೈವು ಅದು ಎಲ್ಲ ಇರುತ್ತೆ, ಮಾಡು ಅಂತಂದರೆ ಏನಾಗಲ್ಲ ಅಂತ. ಏನೋ ಲೂಸೆಲ್ಲ ಮಾಡ್ತಿದ್ದೆ, ಆದರೆ ಅದು ಸ್ಟೀಪ್ನೆಸ್ ನೋಡಿಬಿಟ್ಟು ಏನೋ ಈ ಸಲ ನನಗೆ ಇಲ್ಲ, ನಂಗೆ ತುಂಬ ಭಯ ಆಗೋಯಿತು. ಯಾಕೋ ಇವೆಲ್ಲ ಭಯ ಪಟ್ಕೊಂಡು ಇನ್ನೇನೋ ಆಗೋದ್ರ ಬದಲು ನಾನು ಬದುಕಿರಬೇಕು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ನನ್ನ ಲೈಫ್ ನನಗೆ ಇಂಪಾರ್ಟೆಂಟು ಅಂದ್ಕೊಂಡು ಮಾಡಲಿಲ್ಲ, ಇಷ್ಟು ಹೇಳಿದ್ರು ಆಯಿತಾ. ಆ ಥರ ಅದು. ಆಮೇಲೆ ಇಲ್ಲಿ ಆಕ್ಲ್ಯಾಂಡಿಂದ ಹೋಗ್ತಾ ಆದಮೇಲೆ ಆಕ್ಲ್ಯಾಂಡ್ದು ಬಟಾನಿಕಲ್ ಗಾರ್ಡನ್ ಇದೆ ಸೌತ್ ಆಕ್ಲ್ಯಾಂಡಲ್ಲಿ. ಅದು ತುಂಬಾ ಚೆನ್ನಾಗಿದೆ. ಗಾರ್ಡನು ಅಂದರೆ ಬರೀ ಮರಗಳು. ಅದೇ ಹೇಗೆ ಅಂತಂದರೆ ಇದು ಗಾರ್ಡ್ನಿಂಗಿಗೆ ಯಾವುದು ಏನು ಗಿಡಗಳು ಏನು ಮರ ಅಂತ ಅದೊಂದು ಸೆಕ್ಷನ್ನು. ಆಮೇಲೆ ಕಿಚನ್ ಗಾರ್ಡನ್ ಅಂತ ಒಂದು ಮಾಡಿದ್ದಾರೆ. ಹೀಗೆ ಎಲ್ಲದೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ನೋಡೋದಕ್ಕೆ ಲೀಜರಾಗಿ ಹೋದರೆ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋದಕ್ಕೆ ಎಲ್ಲ. ಇದು ಎಲ್ಲ ಅದೇ ತುಂಬ ದೊಡ್ಡದಿದೆಯಲ್ವಾ, ಅದರಿಂದ ಏನೋ ಒಂದು ಹಾಫ್ ಡೇ ಆದರೂ ಆಗುತ್ತೆ ಅದು ನೋಡೋದಕ್ಕೆ. ಬೇಗ ನೋಡಿದ್ರೆ ಅಷ್ಟೊಂದು ಎಂಜಾಯ್ಮೆಂಟ್ ಆಗೋಲ್ಲ. ನೋಡ್ಕೋಬೋದು ಅದನ್ನು, ಬಟಾನಿಕಲ್ ಗಾರ್ಡನ್ನು ಆಯಿತಾ. ಅಲ್ಲಿಂದ ಹಾಗೆ ಮುಂದೆ ಹೋದರೆ ಬಟಾನಿಕಲ್ ಗಾರ್ಡನ್ನು ಇದು ಮಾಡಿಕೊಂಡು ಹ್ಯಾಮಿಲ್ಟನ್ ಅನ್ನೋದು ಸಿಗುತ್ತೆ. ಒಂದು 100 ಕಿಲೋಮೀಟರು 1 hour ಜರ್ನಿ, 1.5 hour ಜರ್ನಿ. ಅಲ್ಲೂ ಒಂದು ಗಾರ್ಡನ್ ಇದೆ. ಅದು ನಾವು ನೋಡಿದ್ದು ಆಕ್ಲ್ಯಾಂಡ್ ಇದಕ್ಕಿಂತ ಫಸ್ಟು ಹ್ಯಾಮಿಲ್ಟನ್ ಗಾರ್ಡನ್ನೇ. ಅದು ಚೆನ್ನಾಗಿತ್ತು ಫಸ್ಟು. ಅಂದರೆ ನಾವು ಮದುವೆ ಆದಮೇಲೆ ಇಲ್ಲಿಗೆ ಬಂದಮೇಲೆ ಹೋದ್ವಲ್ಲ ಟ್ರಿಪ್ಪು, ಬರ್ತಾ ಅಲ್ಲಿ ಅದನ್ನು ನೋಡಿಕೊಂಡು ಅಲ್ಲೇ ತಿಂದ್ಕೊಂಡು ಹಾಗೆ ಬಂದಿದ್ವಿ. ಹಾಗೆ ಚೆನ್ನಾಗಿತ್ತು ಅದು. ಆಯಿತು. ಆಮೇಲೆ ಇನ್ನೊಂದು ಇದರಿಂದ ಹೀಗೆ ಆಕ್ಲ್ಯಾಂಡಿಂದ ಮುಂದೆ ಹೋದರೆ ಏನು ಹ್ಯಾಮಿಲ್ಟನ್ ಆದಮೇಲೆ ಕೋರಮಂಡಲ್ಗಾದರೂ ಹೋಗ್ಬೋದು, ಅಥವಾ
ರೋಟೋರೋವಾ ಅಂತ ಹೋಗ್ಬೋದು. ರೋಟೋರೋವಾ ಅಂತಂದರೆ ಇದು ಮಡ್ ಗೀಝರ್ಗಳಿರೋವಂಥ ಜಾಗ. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಏನು ಅಂತಂದರೆ ನೀವು ಸಲ್ಫರ್ ಸ್ಮೆಲ್ಲು ಇದಾಗುತ್ತೆ, ಮೂಗಿಗೆ ಬಡಿಯುತ್ತೆ ಒಂಥರ, ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಅದು. ಅಲ್ಲಿಯವ್ರಿಗೆಲ್ಲ ಏನು ಅನ್ಸಲ್ಲ, ಅಲ್ಲೇ ಇದ್ದು ಆದರೆ ನಾವು ಹೊಸ್ದಾಗಿ ಹೋದವ್ರಿಗೆ ಅದು ಗೊತ್ತಾಗುತ್ತೆ. ಅಯ್ಯೋ ಅದು ಚೆನ್ನಾಗಿದೆ. ಅಲ್ಲಿ ಅಂತೂ ಒಂದು ಲೇಕ್ ಇದೆ. ಆ ಲೇಕಲ್ಲಿ ನೀವು 3 ಕಲರ್ಸ್ ನೋಡ್ಬೋದು ಒಂಥರ. ಆಮೇಲೆ ಎಲ್ಲೇ ಹೋದರೂ ಬುಷ್ ವಾಕ್ ಅನ್ನೋದಿರುತ್ತೆ. ಆ ಬುಷ್ ವಾಕು ಸುಮಾರು ಕಿಲೋಮೀಟರ್ಸ್ ಇದೆ, ಚೆನ್ನಾಗಿದೆ ಅದು ಒಂಥರ ಇದು. ಆಮೇಲೆ ಆ ಲೇಕಲ್ಲೇ ಬುಷ್ ವಾಕಲ್ಲಿ ಹೋಗ್ತಾನೆ ಆ ಲೇಕ್ ಸಿಗೋದು ಅದು. ಆಮೇಲೆ ಅಲ್ಲಿ ಇನ್ನೊಂದು ಪ್ಲೇಸು ಮೌರ್ಯದು ಪ್ಲೇಸ್, ಹಿಸ್ಟೋರಿಕಲ್ ಪ್ಲೇಸು. ಇದು ಏನು ಟಿಕೆಟ್ ತೊಗೊಂಡ್ರೆ ಅಲ್ಲಿ ಅವ್ರದ್ದು ಕಲ್ಚರ್ದು ಏನು ಅಂತ ಎಲ್ಲ ಇದು ಮಾಡ್ತಾರೆ. ಆಮೇಲೆ ಗೀಝರ್ ನೋಡ್ಬೋದು. ಅದಕ್ಕೊಂದು ಗೀಝರ್ ಯಾವಾಗಲೂ ಇರಲ್ಲ, ಒಂದು ಸೆಟ್ ಟೈಮಲ್ಲಿ ಇದು ಮಾಡ್ತಾರೆ, ಹೇಳಿರ್ತಾರೆ. ಅದು ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂಥರ. ಇನ್ನೇನಿದೆ ಅಲ್ಲಿ. ನಾವು ಫಸ್ಟು ರೋಟೋರೋವಾಗ ಹೋದಾಗ ಏನಾಯಿತು, ಮಳೆ ಒಂಥರ ಇದು ತುಂತುರು ಅಂದರೂ ತುಂಬಾ ಇತ್ತು ಮಳೆ. ಆದರೂ ನಾವಿಬ್ಬರೇ ಅಲ್ವಾ, ಮತ್ತು ಅವ್ರ ಕೊಲೀಗು ಅವ್ರ ವೈಫು ಏನು ಮೈಸೂರವ್ರೇ. ನಾವು 4 ಜನ ಹೋದ್ವಿ. ಎಲ್ಲ ಆಗ ಹುರುಪಲ್ವಾ, ಮಳೆಲೇ ನೆನ್ಕೊಂಡೆಲ್ಲ ಹೋದ್ವಿ. ಮತ್ತು ಅಲ್ಲಿ ಇನ್ನೊಂದು ಶಟಲ್ ಥರ ಇತ್ತು, ಸ್ಪೇಸ್ ಇದರದ್ದು ಶಟಲ್ ಥರ. ಅದರಲ್ಲಿ ಹೋದಾಗಲೂ ಅದಂತೂ ಇನ್ನೂ ಭಯಂಕರವಾಗಿತ್ತು. ಆಲ್ ಆಫ್ ಎ ಸಡನ್ನು ಏನೋ ಕ್ರೀಕಲ್ಲಿ ಹೋಗುತ್ತೆ, ಹೇಗೆ ವಾಲುತ್ತೆ ಆ ಥರ ಎಲ್ಲ ಇದು ಸ್ಪೇಸಲ್ಲಿ ಹೋಗುವಾಗ. ಆದರೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಅವೆಲ್ಲ. ಅದು ರೋಟೋರೋವಾದಿಂದ ಹತ್ರನೇ ಇದೆ ಎಲ್ಲ ಅಲ್ಲೇ, ಆಯಿತಾ. ಇದಿಷ್ಟು ಇವತ್ತಿನ ಆಕ್ಲ್ಯಾಂಡಲ್ಲಿ ಆಕ್ಲ್ಯಾಂಡು ಮತ್ತು ಆಕ್ಲ್ಯಾಂಡ್ ಬಿಟ್ಟು ನೋಡಬೇಕಾದ ಸ್ಥಳ. ಇದು ಇಷ್ಟ ಆಯಿತಾ ಏನು ನಿಮಗೆ ಈ ರಂಗೋಲೆ? ಅದು ಕೇಳೋದೇ ಮರ್ತೋಯ್ತು ನೋಡಿ ನಿಮ್ಮ ಜೊತೆ ಮಾತಾಡ್ತಾ, ಆಕ್ಲ್ಯಾಂಡ್ ಬಗ್ಗೆ ಹೇಳ್ತಾ. ಒಂದು ಪ್ಲೇಸಸ್ಗಳ ಬಗ್ಗೆ ಅಥವಾ ಇನ್ಯಾವುದಾದ್ರೂ ಹೇಳ್ತಾ ಹೋದರೆ ಹೀಗೆ ಮರ್ತೋಗುತ್ತೆ ಇದು ಕೇಳೋದು. ನೋಡಿ, ಫಸ್ಟಂತೂ ನನಗೆ ಏನು ಮಾಡೋದು, ಹೇಗೆ ಅಂತ ಯೋಚಿಸ್ತಾ ಇದ್ದೆ. ಆಮೇಲೆ ಐಡಿಯಾಗಳು ಹೊಡೀತು ಕಲರ್ ಹಾಕೋದಕ್ಕೆ ಹೀಗೆ. ಆಮೇಲೆ ಫಸ್ಟು ಎಲ್ಲ ಗ್ರೀನಲ್ಲೇ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಆಮೇಲೆ ಎಲ್ಲ ಗ್ರೀನಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ವೇನೋ ಅಂತ ಇದಾಗಿ ಆಮೇಲೆ ನಾನು ಈ ಥರ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಇದು ಎಲ್ಲ ನಮ್ಮ ಡ್ರಾಯಿಂಗು, ನಮ್ಮ ಇದು ಹೇಗೆ ಬಣ್ಣ ಕಲರ್ಗಳನ್ನ ಯೂಸ್ ಮಾಡ್ತೀವಿ ಅದರ ಮೇಲೇ ಅಲ್ವಾ. ನೋಡಿ, ಇದು ಕಲರ್ಗಳೆಲ್ಲ ಹಾಕಿದ್ರಂತೂ ಇನ್ನೂ ರಂಗೋಲಿ ಕಲರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಇಲ್ವಲ್ಲ, ಆದ್ದರಿಂದ ಇರೋದ್ರಲ್ಲೇ ಈ ಥರ ಅಡ್ಜಸ್ಟ್ ಮಾಡಿಕೊಂಡೆ ಕಲರ್ಗಳನ್ನ. ಇದು ಈಗ ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಈಗಲೇ ಅಪ್ಲೋಡ್ ಮಾಡಿ ಬಿಟ್ಬಿಡಬೇಕು. ಯಾಕೆ ಅಂತಂದರೆ ಮುಂಚೆ 9 o'clock ಅಥವಾ 9:30 ಕೂತ್ಕೋತಿದ್ದೆ ಅಪ್ಲೋಡ್ ಮಾಡಿಬಿಡೋಣ ಅಂತ. ಆಗ ಯಾಕೋ ಸರಿ ಹೋಗ್ತಿರ್ಲಿಲ್ಲ ಟೈಮು, ನಂದು ಡಿನ್ನರ್ದು ಅದು ಎಲ್ಲ ಇದಾಗೋಗೋದು, ಸ್ಕಿಪ್ ಆದಂಗೆ. ಅದಕ್ಕೆ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅದ್ರ ಪಾಡಿಗೆ ಅದು ಟೈಮು ಕರೆಕ್ಟಾಗಿ ಇದಾಗೋಗುತ್ತಲ್ಲ ಅಂದ್ಬಿಟ್ಟು ಆಮೇಲೆ ಅದಕ್ಕೆ ಈಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಈಗಲೇ ಅಪ್ಲೋಡ್ ಮಾಡಿಬಿಡ್ತೀನಿ ಎಲ್ಲದನ್ನು. ಅಪ್ಲೋಡು ಅಂದರೂ ಸುಮಾರು ಟೈಮ್ ತೊಗೊಳುತ್ತೆ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ. ಆದರೆ ಈಗೆಲ್ಲ ಗೊತ್ತಿರೋದ್ರಿಂದ ಏನು ತೊಂದರೆ ಇಲ್ಲ ಅಲ್ವಾ. ನೋಡಿ ಹೇಗೆ ಅನ್ನಿಸ್ತಿದೆ ಇದು, ನಿಜವಾಗ್ಲೂ ನಾ ಹೇಳ್ದಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ನ್ಯೂ ಇಯರ್ಗೆ ಹಾಕ್ಕೋಬೋದು ರಂಗೋಲಿನ. ಇದು ಅಷ್ಟು ನನಗಂತೂ ಇಷ್ಟ ಆಯಿತು. ಏನಾದರೂ ನನ್ನ ಹತ್ರ ರಂಗೋಲಿ ಪುಡಿ ಇಟ್ಟಿದ್ದರೆ ನಾನು ಹಾಕ್ಬಿಡುವೆ ಮನೆ ಮುಂದೆ. ಆದರೆ ಇಲ್ವಲ್ಲ, ಏನು ಮಾಡೋದು, ಅದರಿಂದ ಸುಮ್ಮನೆ ಇದ್ದೀನಿ. ಹೀಗೆ ನಾನು ಹಾಕುವಾಗ ಇದನ್ನು ನಿಮಗೆ ತೋರ್ಸೋದಕ್ಕೆ ಶುರು ಮಾಡುವಾಗ ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ ಕಲರ್ ಹಾಕಿದ್ಮೇಲೆ ಅಂದ್ಕೊಂಡಿರಲಿಲ್ಲ. ಆದರೆ ಚೆನ್ನಾಗಿ ಕಾಣಿಸ್ತಿದೆ.
ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೆನ್ನೆ ತೋರಿಸಿದ್ದೆ ಇದನ್ನು ನನ್ನ ಮಗನಿಗೆ, ಏನು ಪುಟ್ಟ ಇದಂತೂ ಹಾಕಿ ಮಾಡಲಾ ಅಂತ. ಅದಕ್ಕೆ ಅಮ್ಮ ಇದು ಏನೋ ಕಾಂಪ್ಲಿಕೇಟೆಡು ಅಂತ ಅಂದ. ಅವನು ಹೇಳ್ದಂಗೆ ಕಾಂಪ್ಲಿಕೇಟೆಡೇ, ಒಂದು ಸಲ ತಪ್ಪು ಮಾಡಿ ಆಮೇಲೆ ಪುನಃ ಹಾಕಿರೋದು. ನೋಡಿ ಇದು ಕಂಪ್ಲೀಟೆಡು. ಹೇಗೆ ಅನ್ನಿಸ್ತಿದೆ, ಏನು ಚೆನ್ನಾಗಿ ಕಾಣಿಸ್ತಿದೆಯಾ? ನೀವು ಹಾಕಿ ಮನೆ ಮುಂದೆ, ತುಂಬಾ ನಿಮಗೂ ಇಷ್ಟ ಆಗುತ್ತೆ. ಇವತ್ತಿಗೆ ಇಲ್ಲಿ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗೋಣ. ಬಾಯ್, ಟೇಕ್ ಕೇರ್.